ಬಂಟ್ವಾಳದಲ್ಲಿ ನಡೆದಂತಹ ಅಬ್ದುಲ್ ರೆಹಮಾನ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 15 ಮಂದಿಯ ವಿರುದ್ಧ ಬಂಟ್ವಾಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ದೀಪಕ್, ಸುಮಿತ್ ಸೇರಿ 15 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿರುವಂತಹ ಹೆಸರು ದೀಪಕ್ ಹಾಗೆ ಸುಮಿತ್. ಅದರ ಜೊತೆಗೆ ಇನ್ನೂ 13 ಜನ ಅಂತ ಹೇಳಿ ಎಫ್ಐಆರ್ನಲ್ಲಿ ದೂರು ಕೊಟ್ಟಿರುವಂತಹ ಮೊಹಮ್ಮದ್ ನಿಸಾರ್ ಅನ್ನೋರು ಉಲ್ಲೇಖ ಮಾಡಿದ್ದಾರೆ. ಅಬ್ದುಲ್ ಪರಿಚಯಿಸಿದರೆ ಈ ದೀಪಕ್ ಸುಮಿತ್ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಲಾಗಿದೆ ಎಫ್ಐಆರ್ನಲ್ಲಿ. ದೀಪಕ್, ಸುಮಿತ್ ಸೇರಿ 15 ಮಂದಿ ಅಬ್ದುಲ್ ರಹೀಂ ಮೇಲೆ ದಾಳಿಯನ್ನ ಮಾಡಿದ್ರು, ಪರಿಚಯಿಸಿದರೆ ದಾಳಿಯನ್ನ ಮಾಡಿದ್ರು ಅಂತ ಹೇಳಿ ಉಲ್ಲೇಖಿಸಲಾಗಿದೆ. ಘಟನೆಯಲ್ಲಿ ಅಬ್ದುಲ್ ರೆಹಮಾನ್ ಪ್ರಾಣವನ್ನ ಕಳ್ಕೊಂಡ್ರೆ ಮತ್ತೋರ್ವ ಕಲಂದರ್ ಶಾಫಿ ಆತ ಗಾಯಗೊಂಡಿದ್ದಾನೆ. ಆತನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಡೀಟೇಲ್ಸ್ ನ ಕಿರಣ್ ನೀಡ್ತಾ ಇದ್ರು. ಕಿರಣ್, ಎಫ್ಐಆರ್ ದಾಖಲಾಗಿದೆ. ಕೊಲೆ ಮಾಡಿದವರು ಯಾರು, ಈ ಹತ್ಯೆಯಲ್ಲಿ ಭಾಗಿಯಾದವರು ಯಾರು ಅನ್ನೋದೇ ಪ್ರಶ್ನೆಯಾಗಿತ್ತು. ಇಬ್ಬರ ಹೆಸರು ಉಲ್ಲೇಖ ಆಗಿದೆ. ಬಟ್ ಯಾವ ಕಾರಣಕ್ಕಾಗಿ ಹತ್ಯೆಯನ್ನ ಮಾಡಿದ್ರು, ಏನ್ ದ್ವೇಷ ಇತ್ತು, ಏನ್ ಮಾಹಿತಿ ಸಿಗ್ತಾ ಇದೆ, ಪೊಲೀಸರ ತನಿಖೆ ಯಾವ ರೀತಿ ಸಾಗ್ತಾ ಇದೆ? ವಿದ್ಯಾ, ಈ ಘಟನೆ ನಡೆದ ನಂತರ ಪೊಲೀಸರು ಕೂಡ ತುಂಬ ಆಕ್ಟಿವ್ ಆಗಿದ್ರು. ಎಸ್ ಪಿ ಯತೀಶ್ ಅವರು ಒಂದು 4 ಜನರ ಪೊಲೀಸ್ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿದ್ರು. ಈ ತನಿಖೆ ಅಂದರೆ ಈ ಘಟನೆಯ ತನಿಖೆಯನ್ನ ಎಲ್ಲ ಆಯಾಮಗಳಲ್ಲಿ ಈ ಒಂದು ತನಿಖೆ ಆರಂಭವಾಗಿತ್ತು. ಹಲವಾರು ಜನರನ್ನ ವಿಚಾರಣೆ ಕೂಡ ನಡೆಸಲಾಗಿತ್ತು. ಅದರ ನಡುವೆ ಕಲಂದರ್ ಶಾಫಿ ಏರಿದ್ದಾರೆ. ಅಬ್ದುಲ್ ರಹೀಂ ಒಟ್ಟಿಗೆ ಕಲಂದರ್ ಶಾಫಿ ಅದೇ ಘಟನೆಯಲ್ಲಿ ಗಾಯಗೊಂಡಿದ್ರು. ಅವರು ಕೆಲವು ಇನ್ಫಾರ್ಮೇಶನ್ ಅನ್ನ ಪೊಲೀಸರಿಗೆ ಕೊಟ್ಟಿರುವಂಥದ್ದು. ಅದರಲ್ಲಿ ಈ ಸುಮಿತ್ ಹಾಗೇನೆ ದೀಪಕ್ ಅನ್ನುವರು ಈ ಘಟನೆಯ ನೇರ ಹೊಣೆಯನ್ನ ಅವರು ಹೊರಿಸಿರುವಂಥದ್ದು. ಅಂದರೆ ಅವರಿಗೆ ಪರಿಚಯಿಸ್ತಾರೆ ಈ ಒಂದು ಕೃತ್ಯ ನಡೆಸಿದ್ದಾರೆ. ಹಾಗೆಯೇ ಅವರೊಟ್ಟಿಗೆ ಸೇರಿ 13 ಜನ ಮತ್ತೆ ಜನರು ಇದ್ರು. ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ್ರು. ಯಾವಾಗ ರಾಜೀವಿ ಅನ್ನುವವರ ಮನೆಗೆ ಮರಳನ್ನ ಸಾಗಿಸ್ಕೊಂಡು ಬಂದು ಅಲ್ಲಿ ಅನ್ಲೋಡ್ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿಯೇ ಈ 15 ಜನರ ತಂಡ ಒಂದು ಏಕಾಏಕಿ ದಾಳಿ ನಡೆಸಿದೆ. ಹಾಗೆಯೇ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿರುವಂಥದ್ದು. ಈ ಒಂದು ಘಟನೆಯಲ್ಲಿ ಅಬ್ದುಲ್ ರಹೀಂ ಗಂಭೀರವಾಗಿ ಗಾಯಗೊಳ್ತಾರೆ. ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನುವ ಒಂದು ಮಾಹಿತಿಯನ್ನ ಕಲಂದರ್ ಶಾಫಿ ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಕಲಂದರ್ ಶಾಫಿ ಅವರ ಮೇಲೂ ಕೂಡ ಮಾರಣಾಂತಿಕ ದಾಳಿ ಆಗುತ್ತೆ. ಅವರಿಗೆ 2-3 ಕಡೆ ತಿವಿಯಲಾಗುತ್ತೆ. ಅದರ ನಂತರ ಅಲ್ಲಿ ಜನ ಸೇರಿ ಬೊಬ್ಬೆ ಹೊಡೆದ ಕಾರಣ ಎಲ್ಲರೂ ಅಲ್ಲಿಂದ ಪರಾರಿ ಆಗ್ತಾರೆ. ಈ ಎಲ್ಲ ಘಟನೆಗಳನ್ನ ಕಲಂದರ್ ಶಾಫಿ ತಮ್ಮ ಹೇಳಿಕೆಯಲ್ಲಿ ಮತ್ತೆ ಪ್ರಕರಣದ ಏನು ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಅಲ್ಲೂ ಕೂಡ ಅದು ದಾಖಲಾಗಿರುವಂತದ್ದು. ಈ ಎಲ್ಲ ಆಂಗಲ್ಗಳ ಮೇಲೆ ಪೊಲೀಸರು ಕೂಡ ಕಾರಣ ಏನು, ಕೊಲೆಯ ಉದ್ದೇಶ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಏನ್ ಮಾಹಿತಿ ಸಿಗ್ತಾ ಇದೆ? ದೀಪಕ್ ಹಾಗೆ ಸುಮಿತ್ ಮೇಲೆ ಏನ್ ಆರೋಪವನ್ನ ಮಾಡ್ತಿದ್ದಾರೆ, ಕೊಲೆ ಮಾಡೋದಕ್ಕೆ ಯಾಕೆ ಮುಂದಾದ್ರು? ಈ ಹಿಂದಿನ ಏನಾದ್ರೂ ಹಳೆ ದ್ವೇಷಗಳೇನಾದ್ರೂ ಇತ್ತಾ ಅಥವಾ ಬೇರೆ ಏನಾದ್ರೂ ಕಾರಣಗಳಿದ್ಯಾ? ಜೊತೆಗೆ ಕೊಲೆಯಾದಂತಹ ಅಬ್ದುಲ್ ರೆಹಮಾನ್ ಆತನ ಹಿನ್ನೆಲೆ ಏನು, ಗಾಯಗೊಂಡಂತಹ ಕಲಂದರ್ ಶಾಫಿ ಆತನ ಹಿನ್ನೆಲೆ ಏನು, ಆ ಬಗ್ಗೆ ಏನ್ ಡೀಟೇಲ್ ಸಿಗ್ತಾ ಇದೆ ಕಿರಣ್? ಮೃತಪಟ್ಟಿರುವಂಥ ಅಬ್ದುಲ್ ರಹೀಂ ಯಾವುದೇ ಸಂಘಟನೆಗಳಲ್ಲಿ ಆತ ತೊಡಗಿಸ್ಕೊಂಡಿರಲಿಲ್ಲ. ಆದರೆ ಧಾರ್ಮಿಕವಾಗಿ ತುಂಬ ಧಾರ್ಮಿಕವಾಗಿ ಆಚರಣೆಗಳನ್ನು ನಡೆಸ್ತಾ ಇದ್ರು. ಮತ್ತು SKSSF ಒಂದು ಸದಸ್ಯನಾಗಿದ್ದ ಅನ್ನೋ ಒಂದು ಮಾಹಿತಿ ಇದೆ. ಅದು ಬಿಟ್ಟರೆ ಯಾವುದೇ ಒಂದು ಘಟನೆಗಳಲ್ಲಾಗಲಿ ಅಥವಾ ಕ್ರೈಮ್ ಇನ್ಸಿಡೆಂಟ್ಗಳಾಗಲಿ ಯಾವುದೇ ಪ್ರಕರಣದಲ್ಲಿ ಆತ ಇನ್ವಾಲ್ವ್ ಆಗಿರಲಿಲ್ಲ. ಮತ್ತು ತುಂಬ ಇನ್ನೋಸೆಂಟ್ ಅಂತ ಹೇಳಲಾಗುತ್ತೆ. ಮತ್ತು 3 ವರ್ಷದ ಹಿಂದಷ್ಟೇ ಅವರ ಮದುವೆ ಆಗಿದ್ದು, 2 ಮಕ್ಕಳು ಕೂಡ ಇದ್ದಾರೆ. ಮತ್ತು ಈ ಒಂದು ಮರಳು ಸಾಗಾಟ ಲಾರಿಯಲ್ಲಿ ಟಿಪ್ಪರ್ ಇದರಲ್ಲಿ ಅವರು ಚಾಲಕರಾಗಿದ್ರು ಬಿಟ್ಟರೆ ಬೇರೆ ಯಾವುದೇ ಘಟನೆಗಳಲ್ಲಾಗಲಿ ಅಥವಾ ಯಾವುದೇ ಹೊಡೆದಾಟಗಳಲ್ಲಾಗಲಿ ಅಥವಾ ಯಾವುದೇ ಪ್ರಕರಣಗಳಲ್ಲಿ ಅವರು ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅವರನ್ನು ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನೋ ಒಂದು ಈಗ ಉದ್ದೇಶ ಏನಾಗಿತ್ತು ಅನ್ನೋದು ಈಗ ತುಂಬ ಗೋಪನೀಯವಾಗಿರುವಂಥದ್ದು. ಯಾಕಂದರೆ ಅದರ ಬಗ್ಗೆ ತುಂಬ ಈಗ ತನಿಖೆ ನಡೀತಾ ಇದೆ. ಒಂದು ಈ ಯಾರು ಕಲಂದರ್ ಶಾಫಿ ಇದ್ದಾರೆ ಆತ ಕೂಡ ಯಾವುದರಲ್ಲೂ ಇರಲಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಆದರೆ ಇವರಿಬ್ಬರನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು, ಈ ದೀಪಕ್ ಮತ್ತೆ ಈ ಸುಮಿತ್ ಯಾಕೆ ಇವರನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೆಸ್ತಾ ಇದ್ದಾರೆ. ಯಾರ ಮೇಲೆ ಆರೋಪ ಕೇಳಿ ಬರ್ತಾ ಇದೆಯೋ, ಯಾರ ಹೆಸರು FIR ನಲ್ಲಿ ಉಲ್ಲೇಖ ಆಗಿದೆಯೋ, ದೀಪಕ್ ಹಾಗೆ ಸುಮಿತ್, ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಇವ್ರು ಯಾವ್ದಾದ್ರು ಸಂಘಟನೆಗೆ ಸೇರಿದವರ ಹೇಗೆ ಅಂತ ಹೇಳಿ? ಸುಮಿತ್ ಹಿಂದೂ ಸಂಘಟನೆಗೆ ಸೇರಿದವರು ಅನ್ನೋ ಒಂದು ಆರೋಪ ಇದೆ. ಆದರೂ ಇನ್ನುವರೆಗೆ ಅದನ್ನ ಪೊಲೀಸರು ಕನ್ಫರ್ಮ್ ಮಾಡಬೇಕಷ್ಟೇ. ಆದರೆ SDPI ಮುಖಂಡರು ಈಗಾಗಲೇ
ಆರೋಪ ಮಾಡ್ತಾ ಇರೋದು ಇದು ಸುಹಾಸ್ ಶೆಟ್ಟಿ ಏನು ಹತ್ಯೆ ನಡೆದಿತ್ತು ಅದಕ್ಕೆ ರಿವೆಂಜ್ ಆಗಿ ಈ ಅಬ್ದುಲ್ ರಹೀಮ್ ಅವರನ್ನ ಕೊಲೆ ಮಾಡಲಾಗಿದೆ, ಹತ್ಯೆ ಮಾಡಲಾಗಿದೆ ಅನ್ನೋ ಒಂದು ಆರೋಪವನ್ನ SDPI ಮುಖಂಡರು ಮಾಡ್ತಾ ಇದ್ದಾರೆ. ಅದೇ ರೀತಿ ಮುಸ್ಲಿಂ ಮುಖಂಡರು ಕೂಡ ಅದೇ ರೀತಿಯ ಒಂದು ವಾದ ಮಂಡಿಸ್ತಾ ಇರುವಂಥದ್ದು. ಇದು ಸುಹಾಸ್ ಶೆಟ್ಟಿ ಹತ್ಯೆಗೆ ರಿವೆಂಜ್ ಆಗಿ ಈ ಒಂದು ಹತ್ಯೆ ನಡೆಸಲಾಗಿದೆ. ಆದರೆ ಅಮಾಯಕರನ್ನ ಈ ಟಾರ್ಗೆಟ್ ಮಾಡಿರುವುದಕ್ಕೆ ತುಂಬಾ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಅಬ್ದುಲ್ ರೆಹಮಾನ್ ಹತ್ಯೆಯ ನಂತರದಲ್ಲಿ ಕರಾವಳಿಯಲ್ಲಿ ಒಂದು ರೀತಿಯಾದಂತಹ ಉದ್ವಿಗ್ನ ವಾತಾವರಣ ಇದೆ. ಅಬ್ದುಲ್ ರೆಹಮಾನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಕಂಪ್ಲೇಂಟ್ ದಾಖಲಾಗಿದೆ. FIRನಲ್ಲಿ ಇಬ್ಬರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ, ದೀಪಕ್ ಹಾಗೆ ಸುಮಿತ್. ಅದರ ಜೊತೆಗೆ ಇನ್ನೂ 13 ಜನ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ FIRನಲ್ಲಿ. ಒಟ್ಟಾರೆಯಾಗಿ 15 ಜನರ ವಿರುದ್ಧ FIR ದಾಖಲಾಗಿದೆ. ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.